ಹಲೋ ಹಾಯ್ ನಮಸ್ಕಾರ. ಈ ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಸೊ ಇವತ್ತು ನಾನು ಥಾಮ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಲೈನಲ್ಲಿ ಹೇಳೋದಾದರೆ ಥಾಮ ಇದು ಒಂದು ರೊಮ್ಯಾಂಟಿಕ್ ಕಾಮಿಡಿ ಹಾರರ್ ಫಿಲ್ಮ್ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದರೆ. ಡೈರೆಕ್ಟರ್ ಆದಿತ್ಯ ಸರ್ಪೋದಾರ್ ಅವರು, ಕಥೆ ನೀರೇನ್ ಭಟ್, ಮ್ಯೂಸಿಕ್ ಸಚಿನ್ ಜಿಗರ್ ಅವರು. ಸೊ ಮ್ಯೂಸಿಕ್ ಟ್ರೈಲರಲ್ಲಿ ತುಂಬ ಚೆನ್ನಾಗಿದೆ, ತುಂಬಾ ಹೈಪ್ ಇದೆ ಮ್ಯೂಸಿಕ್ಕಿಗೆ. ಅಫ್ಕೋರ್ಸ್ ಈ ಥರ ಮೂವಿಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಕೂಡ. ಸೊ ಇನ್ನೊಂದು ಕಾಸ್ಟ್ ಬಗ್ಗೆ ಹೇಳೋದಾದರೆ, ಆಯುಷ್ಮಾನ್ ಖುರಾನ ಅವರು ಅಲೋಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಫಸ್ಟು ನಾರ್ಮಲ್ ಮನುಷ್ಯ, ಬಟ್ ಆಮೇಲೆ ಆ, ದೆವ್ವ ಭೂತ ಅಥವಾ ವ್ಯಾಂಪೈರ ಏನೋ ಆಗಿ ಟರ್ನ್ ಆಗ್ತಾರೆ ಅಂತ ಕಾಣಿಸ್ತಿದೆ. ಬಟ್ ಏನು ಅಂತ ಮೂವಿ ಬಂದಮೇಲೆ ಗೊತ್ತಾಗೋದು. ಸೊ ರಶ್ಮಿಕಾ ಮಂದಣ್ಣ ಅವರಿಗೆ ತಡಕ ಆಗಿ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ರಶ್ಮಿಕಾ ಮಂದಣ್ಣ ಅವರು ಆಲ್ರೆಡಿ ಒಂದು ಸ್ಪೆಷಲ್ ಪವರ್ ಇದೆ ಅವರಿಗೆ. ಅದು ಯಾವ ಪವರ್ ಅಂತ ಮಾತ್ರ ಗೊತ್ತಿಲ್ಲ. ಇನ್ನು ನವಾಜುದ್ದೀನ್ ಸಿದ್ದಿಕಿ ಅವರು ಯಕ್ಷಾಸನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಅದನ್ನು ನಾವು ಫಿಲಮ್ ಬಂದಮೇಲೆ ನೋಡಬೇಕು. ಸೊ ಪರೇಶ್ ರಾವಲು ಇನ್ನು ಮುಂತಾದವರು ಟೀಸರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದಿಷ್ಟು ಮೂವಿ ಬಗ್ಗೆ. ಈ ಮೂವಿ ಟೀಸರ್ ನೋಡಿದರೆ ಇದೊಂದು ದೆವ್ವದ ಕತೆ ಅಂತ ಅನಿಸುತ್ತೆ. ಬಟ್ ರಶ್ಮಿಕಾ ಮಂದಣ್ಣ ಅವರಿಗೆ ಸ್ಪೆಷಲ್ ಪವರ್ ಇದೆ. ಅದು ಆಯುಷ್ಮಾನ್ ರವರನ್ನ ಕಾಪಾಡೋದಕ್ಕೋಸ್ಕರ ಕರಡಿ ಜೊತೆ ಯುದ್ಧ ಮಾಡೋಕ್ಕೆ ಫುಲ್ ತಯಾರಿ ನಡೆಸ್ತಾ ಇರೋ ಥರ ಅನ್ನಿಸ್ತಿದೆ. ಸೊ ಇನ್ನೂ ನವಾಜುದ್ದೀನ್ ಅವರು ವಿಲನ್ ಅನಿಸುತ್ತೆ. ಸೊ ಓವರಾಲ್ ಮೂವಿ ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಸೊ ನೋಡೋಣ, ಟ್ರೈಲರ್ ಈ ಥರ ಇದೆ, ಫಿಲಮ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಎಫೆಕ್ಟ್ಸು ಚೆನ್ನಾಗಿದೆ, ಕಾಮಿಡಿ, ಹಾರರ್, ಲವ್ ಸ್ಟೋರಿ ಥರ ಅನಿಸುತ್ತೆ. ಸೊ ನೋಡೋಣ ಮೂವಿ ಬಂದಮೇಲೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. क्या हुआ? रुक क्यों गए? पिछले 75 सालों से कोई रोमांस नहीं देखा मैंने।